ಹಾಯ್ ಅಜ್ಜಿ, ಟಿಫಿನ್ ಆಯ್ತಾ? ಹ್ಞೂನವ್ವ, ನನ್ನ ನಾಷ್ಟ ಆಯ್ತು ನೋಡು. ನೀ ಮಾಡಿದಿಲ್ಲ ನಾಷ್ಟ? ಹ್ಞೂ ಅಜ್ಜಿ, ನಾನು ನಾಷ್ಟ ಮಾಡಿದೆ. ಅಂದಂಗೆ ಎಲ್ಲೇ ಹೋಗೋದೈತಂತ ಅಂದಿದ್ರಲ್ಲವ, ಟೈಮ್ ಆತಲ್ಲ, ಇನ್ನೂ ಹೋಗೋವಲ್ರಲ್ಲ? ಅದೇ ಅಜ್ಜಿ, ನಾನೆಲ್ಲ ಇವಾಗ ರೆಡಿ ಆದೆ. ಇವರು ಇನ್ನೂ ರೆಡಿ ಆದರೆ ಏನಿಲ್ಲ ಕೇಳಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಕರಿತೀನಿ ಅಜ್ಜಿ. ಇವಾಗ ಹೋಗ್ಬೇಕು, ಬಿಡ್ಬೇಕು ಇವಾಗ. ಹ್ಞೂನವ್ವ, ಸರಿ ಆಯ್ತು. ಅಂದಂಗೆ ಆರಾಮಾಗಿ ಸುತ್ತಾಡ್ಕೊಂಡು ಏನು ಬೇಕು ಅದನ್ನೆಲ್ಲ ತಿಂದು ಉಂಡು ಆರಾಮಾಗಿ ಸಂಜೆ ಮುಂದೆ ಬರ್ರಿ. ಏನಂದ್ರೆ ಏನೂ ಅವಸರ ಇಲ್ಲ. ಸರಿ ಆಯಿತು ಅಜ್ಜಿ. ಸವಿತಾ, ಲಲಿತಾ, ಹಾಂ ಬಂದ್ವಿ. ಸರಿ, ಇಬ್ಬರು ರೆಡಿನಾ? ಹಾಗಾದ್ರೆ ಹೋಗೋಣವಾ? ಹಾಂ ಸರಿತಾ, ನಾವಿಬ್ಬರು ರೆಡಿ ಆಗಿದ್ದೀವಿ ನೋಡ್ರಿ. ಅಜ್ಜಿ, ನಾವಿನ್ನು ಹೋಗಿ ಬರ್ತೀವಿ. ಯಮ್ಮ, ಹೋಗಿ ಬರ್ತೀವಿ. ಸರಿನವ್ವ, ಹುಷಾರು ನೋಡ್ರಿ. 3 ಮಂದಿ ಹೆಣ್ಮಕ್ಳು ಹೊಂಟಿರಿ. ಯಾವುದಕ್ಕೂ ಫೋನ್ ಹಚ್ತೀರಿ ಅವಾಗವಾಗ. ಪ್ಯಾಟಿ ಮುಟ್ಟಿದ ಮೇಲೆ ಫೋನ್ ಹಚ್ಚಿರಿ. ನಡಕ್ ಒಂದು ಸ್ವಲ್ಪ ಫೋನ್ ಹಚ್ಕೊತೀರಿ ಅಮ್ಮ. ಆಯ್ತು ಬೇ ಅಮ್ಮ, ಹೋಗಿ ಬರ್ತೀವ ಬೇ? ಹೋಗಿ ಬರ್ತೀವಿ. ಇಬ್ರು ಎಲ್ಲಿಗೆ ಹೊಂಟಿರಿ? ರೆಡಿಯಾಗಿ. ಎದಕ್ಲೇ, ಏನಾಯ್ತು ನಿನಗೆ? ಎದಕ್ಕೆ ಹಂಗೆ ಒಂದೇ ಸಮನ ಒದ್ರಾ ಕುಂತಿದ್ಯಲ್ಲ? ನೀನು ಸುಮ್ಮನೆ ಇರ್ಬೇ. ಇವರಿಬ್ರು ಎಲ್ಲಿಗೆ ಹೊಂಟಾರ? ಸರಿತಾವೇನ ಏನಾರು ಕೆಲಸ ಇರ್ಬೋದು, ಹೋಗಿ ಬರ್ಲಿ ಬಿಡು. ನೀವಿಬ್ರು ಎಲ್ಲಿಗೆ ಹೊಂಟಿರಿ? ಮನ್ಯಾಗ ನಮ್ನಿ ಕೆಲಸ ಬಿದ್ದಾವು ಮಾಡಬಿಟ್ಟು ಹೊರಗಡೆ ತಿರ್ಗಾಕಡಕ್ಕೆ ಹೊಂಟಿರ ನೀ ಇಬ್ರು? ನೀವು ತಿರ್ಗಾಡಕ್ಕೆ ಹೋದ್ರೆ ಮನ್ಯಾಗ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಆಂಟಿ, ಅವರಿಬ್ರು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ಅಷ್ಟಕ್ಕೂ ನಾನು ಹೇಳ್ದೆ ಕೇಳ್ದೆ ಏನು ಕರ್ಕೊಂಡು ಹೋಗ್ತಾ ಇಲ್ಲ. ನಿನ್ನೆನೇ ಅಜ್ಜಿಗೆ ಪರ್ಮಿಷನ್ ಕೇಳಿದ್ದೀನಿ. ಅಜ್ಜಿ ಹ್ಞೂ ಅಂತ ಅಂದಮೇಲೆ ನಾನು ಅವರಿಬ್ರು ಕರ್ಕೊಂಡು ಹೋಗ್ತಾ ಇರೋದು. ವೈನಿ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಇವಾಗ? ನನ್ನ ಆಫೀಸಿನ ಒಂದು ಸ್ವಲ್ಪ ವರ್ಕ್ ಇದೆ, ಹಾಗೆ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಆಗಬೇಕು. ಅದಕ್ಕೆ ಇವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಆಫೀಸ್ ಕೆಲಸನಾ? ಆಫೀಸ್ ಕೆಲಸ ಏನೇ ಇದ್ರೂ ಅಣ್ಣ ಹೇಳ್ಬಿಡಿಯಲ್ಲ. ಸುಮ್ಮನೆ ನೀವು ಯಾಕೆ ಇಲ್ಲಿಂದ ಅಲ್ಲಿ ಹೋಗೋವರೆಗೆ ಹೋಗ್ತಾ ಇದ್ದೀರಾ? ಅಷ್ಟಕ್ಕೂ ಸುಮ್ಮನೆ ಅವರಿಬ್ಬರಿಗೂ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅದು ಅಲ್ಲದೆ ಮನೆಯಲ್ಲಿ ಕೆಲಸ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ಸುಮ್ಮನೆ ಅವ್ರನ್ನೆಲ್ಲ ಎದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕವಿತಾ, ಮನೆಯಲ್ಲಿ ಅವರಿಬ್ಬರು ಅಷ್ಟೇ ಅಲ್ಲ ಇರೋದು, ಮನೆ ತುಂಬ ಮಂದಿ ಇದ್ದಾರೆ. ಕೆಲಸ ಯಾರಾದರೂ ಮಾಡ್ತಾರೆ ಬಿಡು, ಏನಾಯಿತು? ನನ್ನದೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಆಫೀಸಿಂದು, ಅದನ್ನ ಎಲ್ಲ ಹೇಳೋಕೆ ಆಗೋದಿಲ್ಲ. ಸ್ವಲ್ಪ ನಾನು ಪರ್ಸ್ನಲ್ ಕೆಲಸನೂ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಜ್ಜಿ ಕೇಳಿದ್ದೆ, ಅಜ್ಜಿ ಪರ್ಮಿಷನ್ ಕೊಟ್ಟಿದ್ದಾರೆ. ಸರಿ ಬಿಡಿ ವೈನಿ, ನಿಮ್ಮ ಇಷ್ಟ. ಯವ್ವ, ನೀನು ಯಾರು ಕೇಳಿ ಅವ್ರಿಗೆ ಹ್ಞೂ ಅಂತ ಹೇಳಿದ್ದೀವಿ ಹೊರಗಡೆ ಹೋಗಾಕ? ಅವರಿಬ್ರು ಹೋದ್ರೆ ಮನೇನ ಕೆಲಸ ಎಲ್ಲ ಯಾರು ಮಾಡಬೇಕು? ನೀನದಿದಿ, ನಿನ್ನ ಮುದ್ದಿನ ಸೊಸಿ ಅದಾಳ, ಆಮೇಲೆ ನಿನ್ನ ತಂಗಿ ಅದಾಳ, ನಿನ್ನ ತಂಗಿ ಮಗಳು, ನಿನ್ನ ಮಗಳು, ಇಷ್ಟು ಜನ ಅದಿರಿ. ನೀವಿಷ್ಟು ಕೆಲಸ ಮಾಡೋಕ್ಕಾಗಲ್ಲ? ಅವರಿಬ್ರು ಇವತ್ತು ಹೊರಗಡೆ ಹೊಂಟಾರ, ನಾನು ಹೇಳಿನಿ. ಸುಮ್ಮನೆ ಇಲ್ಲದ ಜಗಳ ತಕ್ಕೊಂಡು ನಿಂತ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ನೀನು ಏನು ಕೆಲಸ ಅದಾವ ಅವನ್ನ ನೋಡ್ಕೊ ಹೋಗು. ಯವ್ವ, ನಾವು ಮಾಡ್ಬೇಕನ್ಬೇ ಕೆಲಸ? ಅವರಿಬ್ರು ಆದ್ರೆ ಹೊರಗಡೆ ತಿರ್ಗಾಡಕ್ಕೆ ಹೋಗ್ಬೇಕು, ನಾವಾದ್ರೆ ಇಲ್ಲಿ ಮನೆ ಆಗಿದ್ದು ಕೆಲಸ ಮಾಡ್ಬೇಕನ್ಬೇ? ಅದ್ರಾಗ ತಪ್ಪೇನೈತಿ? ಇದು ನಿಮ್ಮ ಮನಿನೂ ಐತಿ, ಅವರಿಬ್ರದಾನೆ ಮನಿ. ನನ್ನ ಮನಿ ಅಂತಿರ್ತಿದ್ದಿ, ಮತ್ತು ನಿನ್ನ ಮನೆ ಕೆಲಸ ನೀನು ಮಾಡಕ್ಕೆ ಎದಕ್ಕೆ ಕಳ್ತಿದ್ದಿ? ಯಾಕತ್ತೆ, ನಾನು ಲಲಿತಾ ಇಲ್ಲ ಅಂದ್ರೆ ಈ ಮನೆ ನಡೆಯೋದೇ ಇಲ್ವಾ? ನೀವಿಬ್ರು ಇಲ್ಲ ಅಂದ ತಕ್ಷಣ ಈ ಮನ್ಯಾಗ ಏನು ನಡಿಲಾರ್ದ ಹಂಗೆ ನಿಂತ್ಕೊನಲ್ಲ, ಎಲ್ಲ ನಡಿತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಇಬ್ರು ಮನೆ ಆಗಿರ್ರಿ. ಮನ್ಯಾಗ ಕೆಲಸ ರಗಡದವು, ಅದು ಅಲ್ಲ ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡ್ಬೇಕು. ನೀವು ಅದನ್ನ ಬಿಟ್ಟು ಎಲ್ಲ ತಿರ್ಗಾಡಕ್ಕೆ ಹೋದ್ರೆ ಇದ್ದು ಎಲ್ಲ ಕೆಲಸ ಮುಗಿಸಿ ಅಡಿಗೆ ಗಿಡಿಗೆ ಮಾಡಿ ಹೊರಗಡೆ ಹೋಗ್ರಿ ಬೇಕಾದ್ರೆ. ಅತ್ತೆ, ಅಷ್ಟೆಲ್ಲ ಮುಗಿಸೋಷ್ಟಿಗೆ ಸಂಜೆ 6 ಗಂಟೆ ಆಗುತ್ತೆ. ಸಂಜೆಗೆ 6 ಗಂಟೆಗೆ ಹೊರಗಡೆ ಹೋಗೋದಕ್ಕಾಗೋದಿಲ್ರಿ? ಎಷ್ಟು ಸೊಕ್ಕಲೆ ನಿನಗ? ನನಗೆ ಎದುರು ಮಾತಾಡ್ತಿದ್ಯಾನೆ ನೀನು? ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಮನ್ಯಾಗ ಬಿದ್ದಿರಿ ಇಬ್ರು. ಆಂಟಿ, ಏನದ ನೀವು ಮಾತಾಡೋದು ಮಾತು? ನಾ ಈಗ ಅವಾಗ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ತಾನೇ. ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಅತ್ತೆ, ನಾವಿಬ್ರು ಹೋಗ್ತಾ ಇದೀವಿ. ಅಷ್ಟಕ್ಕೂ ನಾವಿಬ್ಬರೇ ಏನು ಡಿಸಿಷನ್ ತೊಗೊಂಡಿಲ್ಲ. ಇದ್ರಾಗ ನಮ್ಮ ಗಂಡಗೂ ಕೇಳಿವಿ, ಅವರು ಹ್ಞೂ ಅಂತಂದಾರೆ. ಮಾವರಿಗೂ ಕೇಳಿವಿ, ಮಾವರು ಹ್ಞೂ ಅಂದಾರ. ಅಮ್ಮಗೂ ಕೇಳಿವಿ, ಅಮ್ಮನೂ ಹ್ಞೂ ಅಂತಂದಾರೆ. ಇವರಿಷ್ಟು ಹ್ಞೂ ಅಂತ ಅಂದಮೇಲೆ ನಾವು ಹೋಗ್ತಾ ಇರೋದು. ಅವ್ರು ಯಾರಿಗೂ ಬುದ್ಧಿ ಇಲ್ಲ, ಅದಕ್ಕೆ ಹ್ಞೂ ಅಂದಾರ. ನಾನು ಮಾತ್ರ ಇವತ್ತು ನಿಮ್ಮಿಬ್ರಿಗೂ ಹೋಗಕ್ಕೆ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಸರಿತವ, ನೀನು ಬೇಕಾದ್ರೆ ಹೋಗುವ. ಇವರಿಬ್ರನ್ನ ಇಲ್ಲೇ ಬಿಡ, ಮನ್ಯಾಗ ಕೆಲಸ ರಗಡದವ. ಸರಿತಾ, ಲಲಿತಾ, ನಾ ಕಾರನ್ನು ಹೊರಗಡೆ ತೆಗಿತೀನಿ, ಬೇಗ ಬಂದುಬಿಡಿ, ಟೈಮ್ ಆಗುತ್ತೆ. ಸರಿ ಸರಿತಾ. ಎಲ್ಲಿ ಹೊಂಟಿರಿ? ಸುಮ್ಮನೆ ಸರಳಾಗಿ ಅಡಿಗೆ ಮನೆಗೆ ನಡೀರಿ, ಅಡಿಗೆ ಮಾಡ್ರಿ. ಅಲ್ಲ ಸವಿತಾ ಅವರೇ, ಪಾಪ ಅತ್ತೆ ಅಷ್ಟೊಂದು ಹೇಳ್ತಾ ಇದ್ದಾರೆ, ನೀವು ಅತ್ತೆ ಮಾತಿಗೆ ಬೆಲೆ ಕೊಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ? ಅಯ್ಯೋ ಕವಿತಾ ಅವರೇ, ನಾವಂತೂ ನಮ್ಮ ಅತ್ತೆ ಮಾತಿಗೆ ಬೆಲೆನೇ ಕೊಡೋದಿಲ್ಲ. ನೀವದಿರಲ್ಲ ನಿಮ್ಮ ಅತ್ತೆ ಮಾತಿಗೆ ಬೆಲೆ ಕೊಡೋರು. ಇವತ್ತು ಒಂದಿನ ನಿಮ್ಮ ಅತ್ತೆನ ನೀವೇ ಚೆನ್ನಾಗಿ ನೋಡ್ಕೊರಿ, ಹೂ ನೋಡ್ಕೊಂಡಂಗೆ ನೋಡ್ಕೊರಿ. ಅವ್ರಿಗೆ ಏನೇನು ಬೇಕು ನೋಡ್ರಿ, ಅದನ್ನೆಲ್ಲ ಅಡುಗೆನ ಇವತ್ತು ನೀವೇ ಮಾಡಿ ಕೊಟ್ಟು ನೀವೇ ತಿನ್ನಿಸ್ಬಿಡಿ ನಿಮ್ಮ ಅತ್ತೆಗೆ, ಸರಿನಾ? ಅಕ್ಕಿ ಹಾಕ್ಲೆ ಮಾಡ್ಬೇಕಾ? ನೀವಿಬ್ರು ಅದಿರಲ್ಲ, ಸುಮ್ಮನೆ ತೆಪ್ಪಗೆ ಮನೆಯಾಗಿ ಹೋಗಿದ್ದು ಅಡುಗೆ ಮಾಡ್ರಿ. ಅಯ್ಯೋ ಅತ್ತೆ, ನಾವು ಮಾಡಿದ ಅಡುಗೆ ನಿಮಗೂ ಸೇರಂಗಿಲ್ಲ, ನಿಮ್ಮ ಸೊಸಿಗೂ ಸೇರಂಗಿಲ್ಲ, ನಿಮ್ಗೆ ಯಾರಿಗೂ ಸೇರಂಗಿಲ್ಲ. ನಮ್ಮ ಅಡುಗೆಗೆ ಖಾರ ಭಾಳ ಇರ್ತೈತಿ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ, ಉಪ್ಪು ಖಾರ ಇದ್ರೆ ಏನೇನೇ ಇರಂಗಿಲ್ಲ ಅಂತ ಅಡುಗೆ ಮಾಡ್ತೀವ್ರಿ. ನಾವು ಮಾಡೋ ಅಡುಗೆನ ನೀವು ಯಾಕೆ ತ್ರಾಸ ಪಟ್ಕೊಂಡು ತಿಂತೀರಿ?
ಅದಕ್ಕೆ ಇವತ್ತೊಂದು ದಿನ ಆ ಅಡುಗೆ ಮನೆನ ನಿಮ್ಗೆ ಬಿಟ್ಕೊಟ್ಬಿಟ್ಟಿವಿ. ನಿಮಗೆ ಏನೇನು ಬೇಕು ಅದನ್ನೆಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಮಾಡ್ಕೊಂಡು ನೀವೇ ತಿನ್ರಿ ಅತ್ತಾರ. ನಾವಿಬ್ರು ಇವಾಗ ಹೊರಗಡೆ ಹೊಂಟೀವ್ರಿ ಅತ್ತಾರ. ಪಾಪ ನಮ್ಮಿಬ್ರು ಕೈಯಿಂದ ಅಡುಗೆ ತಿಂದು 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 ನಿಮಗೂ ಬ್ಯಾಸರಾಗ್ಬಿಟ್ಟಿರ್ತೈತ್ರಿ ಅತ್ತಾರ. ಹೆಂಗೋ ನಿಮ್ಮ ಹೊಸ ಸೊಸಿ ಬಂದಾರಲ್ಲ ಅವ್ರ ಕೈಯಲ್ಲಿ ಹಾಗೆ ನಿಮಗೆ ಏನೇನು ತಿನ್ಬೇಕಂತ ಅನ್ಸುತ್ತೆ ನಿಮ್ಮ ಕೈಯಿಂದ ನೀವೇ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ರಿ ಅತ್ತಾರ. ಸರಿಯಾನ ಅತ್ತಾರ. ಅಮ್ಮರ ನಾವಿನ್ನು ಹೋಗಿ ಬರ್ತೀವ್ರಿ. ಸರಿನವ, ಹುಷಾರು ನೋಡ್ರಿ. ನಾ ಹೇಳಿನಲ್ಲ ಫೋನ್ ಹಚ್ಕೊಂತೀರ್ರಿ. ಸರಿ ರೀ ಅಮ್ಮರ. ಅಮ್ಮಾರ, ಅವರು ಇವತ್ತು ಯಾರೋ ಗಂಡ್ಮಕ್ಳು ಮನೆಗೆ ಊಟಕ್ಕೆ ಬರಲ್ಲ ಅಂತ ಅಂದಾರಿ. ಮಧ್ಯಾಹ್ನ ಹೊಲ್ದಾಗೇನೋ ಕೆಲಸ ಐತಂತ, ಹಾಗಾಗಿ ಬರಲ್ಲ ಅಂತ ಅಂದಾರ. ನಿನ್ನಿದು ರೊಟ್ಟಿ ಎಲ್ಲ ಇತ್ತು, ಪಲ್ಯ ಅವನ್ನ ಮಾಡಿ ಕಟ್ಟಿನ್ರಿ ಅವರಿಗೆ. ಅವರು ಊಟ ಎಲ್ಲ ಒಯ್ದಾರ, ಅವ್ರೇನು ಬರೋಂಗಿಲ್ಲ. ನಿಮ್ಗೆ ಬೆಳಗ್ಗೆ ಹೆಂಗೋ ಅವಲಕ್ಕಿ ಮಾಡಿದ್ದೆಲ್ಲ ಅದ್ರಾಗ ಹುಳಿ ತೆಗ್ದಿಟ್ಟಿನಿ, ಚಿತ್ರಾನ್ನ ಕಲಸಿಟ್ಟಿನಿ ನೋಡ್ರಿ ಅಮ್ಮಾರ. ಮಧ್ಯಾಹ್ನ ಬಿಸಿ ಮಾಡ್ಕೊಂಡು ತಿಂದ್ಬಿಡ್ರಿ. ಹ್ಞೂ ನಾವು ಆತು. ನನ್ನ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೀ ಆರಾಮಾಗಿ ಹೋಗ್ಬಾ. ಸರಿ ರೀ ಅಮ್ಮಾರ. ನಮ್ಮ ಅವ್ಗೇನ ಮಾಡಿಟ್ಟಿದ್ದಿ, ಮತ್ತು ನಾವೆಲ್ಲರೂ ಏನು ತಿನ್ಬೇಕು ನಿನಗೆ? ಅಡುಗೆ ಮನೆಯಾಗೆಲ್ಲ ಸಂತಿ ಅದಾವ ನೋಡ್ರಿ ಅತ್ತಾರ. ನಿಮ್ಗೆ ಏನು ತಿನ್ಬೇಕು ಅನಿಸ್ತೈತೆ ಅದನ್ನು ತಿನ್ರಿ. ಬೇಯಿಸ್ಕೊಂಡು ತಿನ್ಬೇಕಂದ್ರೆ ಬೇಯಿಸ್ಕೊಂಡು ತಿನ್ರಿ, ಇಲ್ಲ ಅಂದ್ರೆ ಹಂಗೆ ತಿಂತೀನಂದ್ರೂ ತಿನ್ಬಿಡ್ರಿ ಅತ್ತಾರ. ಬಾಲಲಿತ ಟೈಮ್ ಆಯ್ತು. ಏನತ್ತೆ ಇದು, ಇವರಿಬ್ರು ನಿಮ್ಮ ಮಾತೆ ಕೇಳೋದಿಲ್ಲಲ್ಲ? ಅಮ್ಮ ಕವಿತಾ, ಅವರಿಬ್ರು ನನ್ನ ಮಾತು ಕೇಳ್ತಾರ ಸಾಕು. ನೀನು ಹೆಂಗೋ ಅದೇ ಅಲ್ಲ ನಿಮ್ಮ ಅತ್ತೆ ಮಾತು ಕೇಳಾಕಂತಾನ. ಇವತ್ತು ಹೆಂಗೋ ಅವರಿಬ್ರು ಮನೆಯಾಗಿಲ್ಲ. ನೀನು ಈ ಮನೆ ಸೊಸೆ ಅಲ್ಲನ, ಇವತ್ತು ಅಡುಗೆನ ನೀನ ಮಾಡು. ನಾನು ನೋಡ್ತೀನಿ ನೀನು ಹೆಂಗೆ ಅಡುಗೆ ಮಾಡ್ತಿದ್ದೀಯ ಅಂತಂದು. ನಿನ್ನ ಕೈ ರುಚಿನ ನಾನು ತಿನ್ಬೇಕಾಗೈತಿ. ಅದಕ್ಕೆ ಇವತ್ತು ಅಡುಗೆನ ನೀನ ಮಾಡು. ಯವ್ವ, ಸ್ವಲ್ಪ ತಪ್ಪಗ ಬಾಯಿ ಮುಚ್ಕೊಂಡಿರು ಸಾಕು. ಇರ್ರಿ ಮನ್ಯಾಗ ಆರಾಮಿರ್ರಿ. ಅವರಿಬ್ರು ಇವತ್ತು ಹೊರಗಡೆ ಹೋಗ್ತಾರಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವರಿಗೆ ಮನ್ಯಾಗ ಏನು ಕೆಲಸ ಮಾಡಬೇಡ್ರಿ ಅಂತ ಹೇಳಿದ್ದೆ. ಹಾಗಾಗಿ ಅವರಿಬ್ರು ಇವತ್ತು ಮನ್ಯಾಗ ಬಾಂಡೆ ಬಟ್ಟಿ ಏನೂ ಮಾಡಿಲ್ಲ. ಅದನ್ನೆಲ್ಲ ಇವತ್ತು ನೀವೇ ಮಾಡಿರಿ. ಅಷ್ಟಕ್ಕೂ ಅಡುಗೆನೂ ಮಾಡಬೇಡ ಅಂದಿದ್ದೆ. ಹಾಗಾಗಿ ಅವರು ಅಡುಗೆನೂ ಮಾಡಿಲ್ಲ. ನೀವು ಬೇರೆ ಯಾವ ಕೆಲಸ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಹೊಟ್ಟೆ ಅಂತೂ ಹಸಿತೈತಿ. ಅಡುಗೆ ಅಂತೂ ಮಾಡಬೇಕು. ಅಡುಗೆ ಮಾಡ್ಬೇಕಂದ್ರೆ ಬಾಂಡೆ ಸಾಮಾನು ಬೇಕು, ಬಾಂಡೆ ಸಾಮಾನು ಬೇಕಂದ್ರೆ ಬಾಂಡೆ ತಿಕ್ಕಾಕಬೇಕು. ಐತ್ರಲ್ಲೇ ನಿಮಗೆ ಇವತ್ತು ಮನ್ಯಾಗ ದಿನ ಅವರಿಬ್ಬರಿಗೂ ಎಷ್ಟು ಆಟ ಆಡ್ತಿದ್ದಲ್ಲ ನೀನು. ಇವತ್ತು ಐತ್ಲೆ ನಿನಗೂ ನಿನ್ನ ಸೊಸೆಗೂ ಇಬ್ಬರಿಗೂ ಐತಿ ತಡಿ ಇವತ್ತು. ಏನು ಇಬ್ಬರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರಲ್ಲ, ಏನು ಮಾತಾಡ್ತಾನೆ ಇಲ್ಲ? ಅಯ್ಯೋ ಸರಿತಾ, ನಮಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ ಈ ಥರ ಕಾರಲ್ಲಿ ಹೋಗ್ಬೇಕಂತ ನಂಗಂತೂ ಎಷ್ಟು ದಿನದ ಆಸೆ ಇತ್ತು ಗೊತ್ತಾ. ನಮ್ಮಿಬ್ಬರಿಗೂ ಅಷ್ಟೇ ಈ ಥರ ಕಾರ್ನ ಕುತ್ಕೊಂಡು ಹೊರಗಡೆ ಎಲ್ಲಾದರೂ ಹೋಗ್ಬೇಕಂತ ಭಾಳ ಆಸೆ ಇತ್ತು. ಆದ್ರೆ ಒಂದು ಸಲನೂ ಹೋಗೋದೇ ಹ್ಞೂ ಸರಿತಾ, ಕಾರ್ ಹತ್ತೋದಿರಲಿ, ಕಾರ್ ನೋಡೋದು ಆಗಿಲ್ಲಾಗಿತ್ತು ಗೊತ್ತಾ. ಹತ್ತುವಲ್ದ ಈ ಥರ ಮುಂದೆ ಕುತ್ಕೊಂಡು ಕಾರ್ನಾಗ ಹೋಗೋದೆಷ್ಟು ಚಲೋ ಇರ್ತೈತಲ್ಲ. ನಂಗಂತೂ ಭಾಳ ಖುಷಿ ಹಾಕೊಂಡ್ಬಿಡೈತೆ ನೋಡಿ ಸರಿತಾ. ಥ್ಯಾಂಕ್ಸ್ ಸರಿತಾ, ನಿನ್ನ ದಯೆಯಿಂದ ಇವತ್ತು ನಾವು ಕಾರ್ ಹತ್ತಂಗಾತು, ಅದರಲ್ಲೂ ಮುಂದಿನ ಸೀಟ್ನಾಗ ಕುತ್ಕೊಂಡಂಗಾತು. ಅಯ್ಯೋ ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಅದಕ್ಕೆ. ಯಾಕೆ ನೀವು ಒಂದು ಸಲನೂ ಕಾರ್ ಹತ್ತಿಲ್ವಾ? ಕಾರ್ನಲ್ಲಿ ಎಲ್ಲೂ ಹೋಗಿಲ್ವಾ? ಅಯ್ಯೋ ಕಾರ್ನಲ್ಲಿ ಎಲ್ಲಿ ಹೋಗಂದು, ನಮ್ಮದು ಮದ್ವೆಗಿದ್ವಿ ಎಲ್ಲ ಇದ್ದಾಗ ಕ್ರೂಜರ್ ಇರ್ತಾವಲ್ಲ ಅದರಲ್ಲೇ ಹೋಗಿದ್ದು. ಕಾರ್ನಲ್ಲಿ ಎಲ್ಲಿ ಹೋಗಬೇಕು? ಅಯ್ಯೋ ದೇವ್ರೆ, ಅದು ದೂರದ ಮಾತು. ಏನೋ ಇವತ್ತು ನಿನ್ನ ದಯೆಯಿಂದ ಕಾರ್ನಾಗ ಹೋಗಂಗಾಗೈತಿ. ನಂಗಂತೂ ಖುಷಿ ಆಗೊಂತ್ಬಿಟ್ಟೈತಿ. ಸರಿತಾ ನೀನು ಎಷ್ಟು ಚಂದ ಡ್ರೈವಿಂಗ್ ಮಾಡ್ತಿದ್ದಿ. ನಿಂಗೆ ಡ್ರೈವಿಂಗು ಯಾವಾಗಿಂದ ಬರ್ತೈತಿ ಸರಿತಾ? ಅಯ್ಯೋ ನಾನು 10th ಡ್ರೈವಿಂಗ್ ಕಲ್ತಿದ್ದೀನಿ. ನಮ್ಮ ಮನೇಲಿ ಕಾರೆಲ್ಲ ಇತ್ತಲ್ಲ, ಹಾಗಾಗಿ ಡ್ಯಾಡಿ ಹತ್ರ ಗಂಟು ಬಿದ್ದು ಡ್ರೈವಿಂಗ್ ಕಲ್ತಿದ್ದೀನಿ ನಾನು. ನಂಗೆ 10th ಡ್ರೈವಿಂಗ್ ಎಲ್ಲ ಬರ್ತಾಯಿತ್ತು, ಬಟ್ ಅಷ್ಟು ಬರ್ತಾ ಇಲ್ಲಾಗಿತ್ತು. PUC ಹಂಗೆ ಬಂದಮೇಲೆ ಪರ್ಫೆಕ್ಟಾಗಿ ಹೊಡೆಯೋದಕ್ಕೆ ಬಂತು. ಆದರೂ ಲೈಸೆನ್ಸ್ ಸಿಗೋವರೆಗೂ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲಾಗಿದ್ದೆ. ಅಲ್ಲೇ ನಮ್ಮ ಮನೆ ಹತ್ರನೇ ಗ್ರೌಂಡ್ ಇತ್ತು, ಅಲ್ಲಷ್ಟೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಅಲ್ಲಷ್ಟೇ ಹೊಡಿತಿದ್ದೆ. ಲೈಸೆನ್ಸ್ ಬಂದಮೇಲೆ ಈ ಥರ ಹೊರಗಡೆ ಎಲ್ಲ ನಾನೇ ಕಾರ್ ತೊಗೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಎಷ್ಟು ಚಂದ ಹೊಡಿತಿ ಸರಿತಾ. ನಮಗೂ ಹಿಂಗೆ ಕಾರ್ ಕಲಿಬೇಕು, ನಾವು ಹಿಂಗೆ ಕಾರ್ನಾಗ ಹೋಗಬೇಕು ಅಂತ ಎಷ್ಟು ಆಸೆ ಐತಿ. ಅದು ಯಾವಾಗ ಈಡೇರುತ್ತೋ ಏನೋ. ಅದರಲ್ಲೇನಿದೆ, ಅದೇನು ಕಷ್ಟನಾ ಕಾರ್ ಕಲಿಯೋದು? ಒಂದು ಕಾರ್ ಡ್ರೈವಿಂಗ್ ಕ್ಲಾಸಸ್ ಇದೆ, ಇಲ್ಲ ನಾನೇ ಯಾವಾಗಲಾದರೂ ಫ್ರೀದಾಗ ಹೇಳ್ಕೊಡ್ತೀನಿ. ಒಂದು 2 ತಿಂಗಳಿಂದ 3 ತಿಂಗಳು ಕಾರ್ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗ್ಬಿಟ್ರೆ ಆರಾಮಾಗಿ ನೀವು ನನಗಿಂತ ಚೆನ್ನಾಗಿ ಹೊಡಿತೀರಾ ಕಾರನ್ನು. ಅಯ್ಯೋ ಸರಿತಾ, ನಮ್ಮ ತಲೆ ಕಾರ ಇಲ್ಲ, ಇನ್ನು ಕಾರ್ ಕಲಿತ್ರ ಏನು ಪ್ರಯೋಜನ? ಹಂಗೆ ಯಾಕಂತೀವಿ ಲಲಿತಾ, ನೀನು ಮುಂದೆ ಚೆನ್ನಾಗಿ ಟೈಲರಿಂಗ್ ಎಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡಿ ನೀನು ಕಾರ್ ತೊಗೋಬೋದು, ಹೌದಿಲ್ಲ? ಅಯ್ಯೋ ಸರಿತಾ, ನಿನ್ನ ಮಾತಿನ ದಯೆಯಿಂದ ಹಂಗಾಗ್ಬಿಟ್ರೆ ಸಾಕಪ್ಪ ಅಂತೀನಿ ನೋಡಿ ನಾನಂತೂ. ಆಗತ್ತೆ ಎಲ್ಲ ಆಗತ್ತೆ, ನೀವೇನು ಚಿಂತೆ ಮಾಡಬೇಡ್ರಿ. ಹೀಗೆ ಕಾರ್ನಲ್ಲಿ ಎಷ್ಟು
ಎಷ್ಟು ದೂರ ಹೋಗಂದ್ರೂ ಹೋಗ್ತೀನಿ ನೋಡಿ ನಾನಂತೂ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ಬಿಟ್ಟೈತಪ್ಪ. ಫಸ್ಟ್ ಟೈಮ್ ಅಲ್ಲ ಕಾರ್ನಾಗ ಕುತ್ಕೊಂಡಿರೋದು, ಅದು ಅಲ್ಲದೆ ಎ ಸಿ ಬೇರೆ ಹಾಕ್ಬಿಟ್ಟಿರಿ, ತಂಪು ಮಸ್ತ್ ಆಗುಂತ್ಬಿಟ್ಟೈತೆ ನೋಡಿ ಸರಿತಾ. ಅಷ್ಟು ಖುಷಿಯಾಗಿದೆ ನಾನು ನಿಮ್ಮಿಬ್ಬರಿಗೂ. ಅಯ್ಯೋ ಕೇಳ್ತಿಯಲ್ಲ, ಬಿಟ್ರೆ ನಾವಿಬ್ಬರು ಇಲ್ಲೇ ಡ್ಯಾನ್ಸ್ ಮಾಡಿಬಿಡ್ತೀವಿ ನೋಡಿ, ಅಷ್ಟು ಖುಷಿಯಾಗೈತಿ ನಂಗಂತೂ ಈ ಥರ ಹೊರಗಡೆ ಸುತ್ತಾಡೋದಂದ್ರೆ ಭಾಳ ಇಷ್ಟ ಗೊತ್ತಾ. ಅದು ಈ ಥರ ಕಿಟಕಿ ಕಡೆ ಕೂತ್ಕೊಂಡು ಕಾರ್ನಾಗ ಹಿಂಗೆ ನೋಡ್ಕೊಂತ ಹೋಗೋದು ಎಷ್ಟು ಮಸ್ತ್ ಇರ್ತೈತಿ. ನಮ್ಮ ಊರಾಗಿದ್ದಾಗ ಅಲ್ಲಿ ನಮ್ಮ ಮನೆ ತಲೆ ಒಂದೆರಡು ಕಾರ್ ಅಡ್ಡಾಡ್ತಿದ್ವಾ, ಅವಾಗ ಅವನ್ನೆಲ್ಲ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಿದ್ದೆ. ಯಪ್ಪ ಇವರೆಲ್ಲ ಕಾರ್ನಾಗ ಹೊಂಟಾರಲ್ಲ, ಎಷ್ಟು ಚಲೋ ಐತಲ್ಲ ಕಾರು ಅಂತ ದೂರದಿಂದ ಕುತ್ಕೊಂಡು ನನ್ನ ಪಾಡಿಗೆ ನಾನು ಮಾತಾಡ್ಕೊತಿರ್ತಿದ್ದೆ. ಇಲ್ಲ ಸವಿ ಇಲ್ಲಂದ್ರೆ ಸವಿಗೆ ಹೇಳ್ತಿದ್ದೆ. ಇವತ್ತು ನಾವಿಬ್ಬರ ಕಾರ್ನಾಗ ಹೊಂಟೀವಿ, ನಂಗಂತೂ ಭಾಳ ಖುಷಿ ಆಗೊಂಡ್ಬಿಟ್ಟೈತಪ್ಪ. ಇವತ್ತು ನೀವಿಬ್ಬರು ಆರಾಮಾಗಿ ಖುಷಿಯಾಗಿರ್ರಿ, ಏನು ಚಿಂತೆ ಮಾಡ್ಕೋಬೇಡ್ರಿ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಎಂಜಾಯ್ ಮಾಡಿರಿ. ಹ್ಞೂ ಸರಿತಾ, ನಾನಂತೂ ಇವತ್ತು ಫುಲ್ ಡೇ ಹಿಂಗೆ ಕಾರ್ನಾಗ ಸುತ್ತಾಡ್ಬೇಕಂತ ಅನ್ಸುತ್ತೆ. ಸರಿತಾ ಹುಬ್ಬಳ್ಳಿ ನಿಂದು ಕೆಲಸ ಎಲ್ಲ ಆದಮೇಲೆ ಒಂದು ರೌಂಡ್ ಮತ್ತು ಹುಬ್ಬಳ್ಳಿ ಎಲ್ಲ ಕಾರ್ನಾಗ ಸುತ್ತಿ ಆಮೇಲೆ ಮನೆಗೆ ಹೋಗೋಣ. ಸರಿ ಸವಿತಾ, ನಿನಗೆ ಕಾರ್ನಲ್ಲಿ ಇವತ್ತೆಲ್ಲ ಸುತ್ತಾಡಿಸಿ ನೀನು ಮನೆಗೆ ಹೋಗೋಣ ಅಂತ ಅಂದಮೇಲೆನ ವಾಪಸ್ ನಾವು ಹೋಗೋಣಂತ ಮನೆಗೆ, ಸರಿನಾ? ಹಾಂ ಸರಿ ಸರಿತಾ.